New Hope TV, your encounter with God. ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇದ್ದೇನೆ. ಮತ್ತೊಂದು ಆವರ್ತಿ ಒಳ್ಳೆಯ ದೇವರು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ನಮ್ಮ ದೇವರು ಒಳ್ಳೆಯವರು ಪ್ರಿಯರೇ. ಪಾಪವನ್ನು ತ್ಯಜಿಸುತ್ತಾನೆ ಹೊರತು ಪಾಪಿಗಳನ್ನು ಪ್ರೀತಿಸುವಂತಹ ದೇವರು ನನ್ನ ದೇವರು. ಅನೇಕರು ಫೋನ್ ಮಾಡಿ ತಿಳಿಸುತ್ತಾ ಇದ್ದೀರಾ, ಅದ್ಭುತಗಳಿಗಾಗಿ ಅನೇಕ ಪ್ರಾರ್ಥನಾ ವಿಜ್ಞಾಪನೆಗಳಿಗಾಗಿ ಫೋನ್ ಮಾಡಿ ಕೇಳಿಕೊಂಡಿದ್ದೀರಾ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಖಂಡಿತವಾಗಿ ದೇವರು ನಿಮಗೆ ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ಭರವಸೆಯಿಂದಲೂ ನಂಬಿಕೆಯಿಂದಲೂ ಕಾಣಲ್ಪಡಿರಿ ಪ್ರಿಯರೇ. ಇವತ್ತಿನ ದಿವಸದಲ್ಲಿ ದೇವರಾದ ಕರ್ತನು ನನಗೆ ಕೊಟ್ಟಂಥ ಮಾತು ನಿಮಗೆ ಹೇಳುತ್ತೇನೆ. ಎಲ್ಲ ಆಶೀರ್ವಾದಕ್ಕೂ ಎಲ್ಲ ವಿಧವಾದ ಬಿಡುಗಡೆಗೂ ಒಂದೇ ಕಾರಣ, ಪಾಪದಿಂದ ನಾವು ಬಿಡುಗಡೆ ಹೊಂದಿಕೊಳ್ಳುವುದೇ ಆದರೆ ದೇವರಿಂದ ಬರುವಂಥ ಆಶೀರ್ವಾದವು ಖಂಡಿತವಾಗಿ ನಮಗೆ ಬಂದು ಸೇರುತ್ತದೆ. ಇವತ್ತಿನ ದಿವಸದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ಮಾತನಾಡುತ್ತಾ ಇದ್ದಾನೆ. ನಾನು ಇಲ್ಲ ಪ್ರಿಯರೇ, ಯೇಸು ಕ್ರಿಸ್ತನೇ ನಿಮ್ಮ ಮನೆಯಲ್ಲಿ ಈ ಟಿವಿಯ ಮುಂದೆ ನಿಮಗೋಸ್ಕರವಾಗಿ ಮಾತನಾಡುತ್ತಾ ಇದ್ದಾನೆ. ನಿಮ್ಮನ್ನು ಪ್ರೀತಿಸಿ ಮಾತನಾಡುತ್ತಾ ಇದ್ದಾನೆ. ಇದು ನನ್ನ ಮಾತುಗಳೇ ಅಲ್ಲ, ನನ್ನ ಯೇಸು ಕ್ರಿಸ್ತನು ನಿನಗಾಗಿಯೂ ನನಗಾಗಿಯೂ ರಕ್ತವನ್ನು ಸುರಿದು ಪ್ರಾಣ ಕೊಟ್ಟಂಥ ಯೇಸು ಕ್ರಿಸ್ತನು ನಿನಗೋಸ್ಕರವಾಗಿ ಮಾತನಾಡುತ್ತಾ ಇದ್ದಾನೆ. ಇವತ್ತಿನ ದಿವಸದಲ್ಲಿ ನಾವು ಧ್ಯಾನ ಮಾಡುವಂತಹ ವಚನ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ. ನಿಮಗೆ ನಿಜವಾಗಿಯೂ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಜೀಸಸ್ ಆನ್ಸರ್ಡ್ ದೆಮ್, ವೆರಿಲಿ ಐ ಸೇ ಅಂಟು ಯು, whosoever committeth sin is the servant of this sin. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ, ಗುಲಾಮನಾಗಿದ್ದಾನೆ. ಹಾಲೆಲೂಯ. ಇವತ್ತಿನ ದಿವಸದಲ್ಲಿ ಸಮಾಜದಲ್ಲಿ ತಪ್ಪು ಮಾಡಬೇಡಪ್ಪ, ಪಾಪ ಮಾಡಬೇಡಪ್ಪ ಅಂತ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿಯೋ ನಿಮ್ಮ ಬಂಧು ಬಳಗದವರ ಮಧ್ಯದಲ್ಲಿ ಹೇಳುವುದಾದರೆ ಅವರಲ್ಲಿ ನಗ್ತಾರೆ. ಇವ್ರು ಯಾರು, ಸ್ವಾಮೀಜಿ ಇರ್ಬೋದು, ಗುರುಗಳಿರ್ಬೋದು, ಇವನು ಪಕ್ಕ ಗಾಂಧಿ, ಇವನು ಪಾಪ ಪುಣ್ಯ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ನಿಮ್ಮನ್ನು ಒಂದು ಕೇವಲವಾಗಿ ನೋಡುವಂತಹ ಸಮಾಜದಲ್ಲಿ ಇದ್ದೇವೆ. ಪಾಪ ಅಂದರೆ ಏನು, ಅದು ತಪ್ಪು, ಅದರ ಪರಿಣಾಮವೇನು, ವಾಟ್ ಇಸ್ ದ ಎಫೆಕ್ಟ್ಸ್ ಆಫ್ ದಿ ಸಿನ್ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಇದು ಫ್ಯಾಷನ್ ಎಂಬುದಾಗಿ ಅಂದುಕೊಳ್ಳುಬಿಟ್ಟಿದ್ದಾರೆ. ವಿ ಆರ್ ದೇರ್ ಇನ್ ದ ಮಾಡರ್ನ್ ವರ್ಲ್ಡ್. ನಾವು ನವನಾಗರಿಕವಾದ ಲೋಕದಲ್ಲಿ, ಸಮಾಜದಲ್ಲಿ ಇದ್ದೇವೆ. ಇದೆಲ್ಲ ಮಾಡಿದರೆ ನಮಗೆ ಅದು ಸಮಾಜ ನಮ್ಮನ್ನು ಒಪ್ಪುತ್ತದೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮಾತ್ರವೇ ಅಲ್ಲ, ಇದೆಲ್ಲ ಒಂದು ಮನರಂಜನೆ. ಲೈಫ್ ಈಸ್ ಒನ್ಸ್, ಲೆಟ್ ಅಸ್ ಎಂಜಾಯ್ ಇಟ್. ನಮ್ಮ ಬಾಳು ಒಂದೇ, ಅದನ್ನು ಚೆನ್ನಾಗಿ ನಾವು ಅನುಭವಿಸಿ ನಾವು ಹೋಗಬೇಕು ಅಂದುಕೊಂಡಿದ್ದಾರೆ. ಆದರೆ ಪ್ರೇರೆ, ಇದರ ಹಿಂದಿನ ರಹಸ್ಯ ನಿಮಗೆ ಹೇಳುತ್ತೇನೆ, ಖಂಡಿತವಾಗಿ ಇನ್ಮೇಲೆ ನೀವು ಪಾಪ ಮಾಡುವುದಿಲ್ಲ. ಯೇಸು ಕ್ರಿಸ್ತನು ಈ ವಾಕ್ಯವನ್ನು ನನಗೆ ಕೊಟ್ಟಿದ್ದಾನೆ. ಈ ಕೇಳುತ್ತಾ ನೋಡುತ್ತಾ ಇರುವಂಥ ನಿಮಗೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಪರಿತಪಿಸಿ ಪ್ರೀತಿಯಿಂದ ಕರುಣೆಯಿಂದ ಮಾತನಾಡುತ್ತಾ ಇದ್ದಾನೆ ಪ್ರಿಯರೇ. ನೀವು ನೋಡಿರಬಹುದು, ಲಾಕ್ಡೌನ್ ಪೀರಿಯಡ್ನಲ್ಲಿ ಅನೇಕರು ಆಹಾರ ವಿತರಣೆ ಮಾಡಿದರು. ಕ್ಯೂನಲ್ಲಿ ಸ್ವಲ್ಪ ಜನ ಮಾತ್ರ ಇದ್ದರು. ಆದರೆ ವೈನ್ ಸ್ಟೋರ್, ಬಾರ್ ಓಪನ್ ಆಯಿತು ಅಂತ ಹೇಳಿದ ತಕ್ಷಣ ದೊಡ್ಡ ಕ್ಯೂ ನೋಡಿದ್ರಿ. ಅದು ಒಳ್ಳೆಯದಾ? ಸರ್ಕಾರಕ್ಕೂ ಗೊತ್ತು ಅದು ಒಳ್ಳೆಯದಿಲ್ಲ ಅಂತ. ಸರ್ಕಾರಕ್ಕೆ ಅದರಿಂದ ಅನೇಕ ಹಣಗಳು ಮಾಡಿಕೊಂಡರು. ಆದರೆ ಮನುಷ್ಯರಿಗೂ ಗೊತ್ತು ಅದು ಕೆಟ್ಟದ್ದು ಅಂತ. ಆದರೆ ಅಲ್ಪ ಒಂದು ಸಂತೋಷಕ್ಕಾಗಿ, ಸ್ವಲ್ಪ ಹೊತ್ತು ಕೊಡುವಂಥ ಸಂತೋಷಕ್ಕಾಗಿ 30% MRP ರೇಟಲ್ಲೇ 30% ಎಕ್ಸ್ಟ್ರಾ ಮಾಡಿ ಅವರು ಮಾರಾಟ ಮಾಡಿದಾಗಲೂ ಕೂಡ, ಸಿಕ್ಕಲಿಲ್ಲ ಅಂದಾಗಲೂ ಕೂಡ ದೊಡ್ಡ ಕ್ಯೂ ಸಿಸ್ಟಮ್. ಇನ್ನೊಂದು ಟಿವಿಯಲ್ಲಿ ನಾನು ನೋಡ್ತಾ ಇದ್ದಾಗ ಬಹಳ ವೇದನೆ ಆದಂಥ ನನಗೆ ಒಂದು ಕಾರ್ಯ. ಯೌವನ ಹುಡುಗಿ, ಒಂದು ಪ್ರಾಯದ ಹುಡುಗಿ ವೈನ್ ಸ್ಟೋರ್ನ ಮುಂದೆ, ನಾನು ಯಾವುದೋ ದೇವಸ್ಥಾನದ ಮುಂದೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ, ಅಯ್ಯೋ ನನಗೆ ವೈನ್ ಸ್ಟೋರ್ ಓಪನ್ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಹೂವನ್ನು ಹಾಕಿ ಪೂಜೆ ಮಾಡಿ, ದೊಡ್ಡ ಮೊಣಕಾಲಾಕಿ ರಸ್ತೆಯಲ್ಲಿ ಮೊಣಕಾಲಾಕಿ ವೈನ್ ಸ್ಟೋರ್ ಮುಂದೆ ನಮಸ್ಕಾರ ಮಾಡಿ ವೈನ್ ಬಾಟ್ಲನ್ನ ಖುಷಿಯಿಂದ ತಗೊಂಡೋಗ್ತಾ ಇದ್ದಾರೆ. ಸಿನ್ ಇಸ್ ಸ್ವೀಟ್ ಇನ್ ದ ಬಿಗಿನಿಂಗ್, ಬಟ್ ಇಟ್ ಈಸ್ ಬಿಟರ್ ಇನ್ ದ ಎಂಡ್. ಪಾಪವು ಸಿಹಿಯಾಗಿ ಕಾಣುತ್ತದೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ, ಅದಕ್ಕೆ ನಂತರವಾಗಿ ಅದು ಕಹಿ ಮಾತ್ರವಲ್ಲ, ಅದು ಸಾಯಿಸುತ್ತದೆ ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ ಪ್ರಿಯರೇ. ಸಿನ್ ಡಸಂಟ್ ಮೇಕ್ ಯು ಬ್ಯಾಡ್, ಬಟ್ ಇಟ್ ಮೇಕ್ಸ್ ಯು ಡೆಡ್. ಪಾಪವು ನಿನ್ನನ್ನು ಕೆಟ್ಟದಾಗಿನ ಮಾತ್ರ ಮಾಡುವುದಿಲ್ಲ, ಮಾಡುತ್ತೆ,
ಆದರೆ ಅದು ನಿನ್ನ ಸಾಯಿಸುತ್ತೆ. ವಚನವು ಸ್ಪಷ್ಟವಾಗಿ ಇಡುತ್ತೆ. ಇದಕ್ಕೆ ಮುಂಚಿತವಾಗಿ ಪಾಪ ಅಂದರೆ ಏನು, ದಾಸ ಅಂದರೆ ಯಾರು, ಯಾರು ಪಾಪಕ್ಕೆ ದಾಸ, ಪಾಪಕ್ಕೆ ಮೂಲ ಕಾರಣ ಏನು, ಯಾರು ಇದನ್ನು ಮಾಡಿಸುವುದು, ಇದರ ಒಂದು ಅಂತ್ಯವೇನು, ವಾಟ್ ಇಸ್ ದ ಪರಿಣಾಮ ವಾಟ್ ಇಸ್ ದ ಎಫೆಕ್ಟ್ ಆಫ್ ದಿಸ್ ಸಿನ್, ಪರಿಣಾಮವೇನು, ಇದೆಲ್ಲ ತಿಳಿದುಕೊಂಡಿರುವುದೇ, ಸ್ಪಷ್ಟವಾಗಿ ತಿಳಿದುಕೊಂಡರೆ ಪ್ರಿಯರೇ, ನೀವು ಪಾಪ ಮಾಡುವುದಕ್ಕೆ ಹೋಗುವುದಿಲ್ಲ. ಆದರೆ ಪಾಪದಿಂದ ಬಿಡುಗಡೆ ಏನು ಎಂಬುದಾಗಿ ಕೂಡ ನಾವು ಒಂದು 3 ಭಾಗವನ್ನು ಮಾತನಾಡ್ತೀರಿ. ಪಾಪ ಅಂದರೆ ಏನು, ಯಾರು ಪಾಪಕ್ಕೆ ದಾಸರಾಗಿದ್ದಾರೆ, ನಾವು ಮತ್ತೆ ಯಾರಿಗೆ ದಾಸರಾಗಿರಬೇಕು, ಯಾರಿಗೆ ದಾಸರಾಗಿದ್ದರೆ ನಮ್ಮ ಜೀವನ ಸುಖಮಯ ಆನಂದವಾಗಿರುತ್ತದೆ ಎಂಬುದಾಗಿ 3 ಭಾಗವನ್ನು ಮಾತನಾಡುತ್ತೇನೆ. ದಯಮಾಡಿ ನನ್ನೊಟ್ಟಿಗೆ ಸೇರಿ ಮಾತನಾಡಿರಿ, ಕೇಳಿರಿ. ಪ್ರಿಯರೇ, ಪಾಪ ಅಂದರೆ ಏನು? ವಾಟ್ ಈಸ್ ಸಿನ್? ಟ್ರಾನ್ಸ್ಗ್ರೆಷನ್ ಆಫ್ ದಿ ಲಾ ಇಸ್ ಸಿನ್. ಧರ್ಮಕ್ಕೆ ವಿರೋಧವಾದದ್ದೆಲ್ಲವೂ ಪಾಪ ಎಂಬುದಾಗಿ 1ನೇ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ಹೇಳುತ್ತದೆ. ಅಧರ್ಮವಾದದ್ದೆಲ್ಲವೂ, ಧರ್ಮಕ್ಕೆ ವಿರೋಧವಾದದ್ದೆಲ್ಲವೂ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ನಡೆಯುವುದೆಲ್ಲವೂ ಪಾಪ ಎಂಬುದಾಗಿ. ಧರ್ಮಶಾಸ್ತ್ರವು ಏನು ಹೇಳುತ್ತೆ? ದೇವರಾದ ಕರ್ತನೊಬ್ಬನನ್ನೇ ಆರಾಧನೆ ಮಾಡಬೇಕು, ಆತನು ಹೇಳುವಂಥ ಮಾತುಗಳಲ್ಲೆಲ್ಲ ಕೈಗೊಂಡು ನಡೆಯಬೇಕು ಎಂಬುದಾಗಿ ಧರ್ಮೋಪದೇಶ ಕಾಂಡವು ಬೋಧಿಸುತ್ತದೆ. ಆದರೆ ಅದಕ್ಕೆ ವಿರೋಧವಾದ್ದು, ನಾನು ದೇವರನ್ನು ಆರಾಧನೆ ಮಾಡೋದಿಲ್ಲ, ಪಾಪವನ್ನೇ ಮಾಡ್ತೀನಿ, ವಿರೋಧವಾದದ್ದನ್ನೇ ಮಾಡ್ತೀನಿ ಅಂತ ಹೇಳುವುದಾದರೆ ಅದು ಸೈತಾನನ ಕೆಲಸ. ಸರಿ, 2ನೇದಾಗಿ ಪಾಪದಲ್ಲಿ ಎಷ್ಟೊಂದು ಕಾರ್ಯಗಳಿವೆ. ಅನೀತಿವಾದದ್ದಲ್ಲ ಪಾಪ, ಒಳ್ಳೆಯದು ಎಂಬುದಾಗಿ ತಿಳಿದುಕೊಂಡು ಅದನ್ನು ಮಾಡದೇ ಇರುವುದು ಕೂಡ ಪಾಪ ಎಂಬುದಾಗಿ ಯಾಕೋಬನ ಪತ್ರಿಕೆ 4:17 ಓದುತ್ತೇವೆ. ಅದು ಮಾತ್ರವಲ್ಲ, ನೀತಿಗೆ ವಿರೋಧವಾದದ್ದೆಲ್ಲ ಪಾಪ ಎಂಬುದಾಗಿ 1ನೇ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ಅದು ಮಾತ್ರವೇ ಅಲ್ಲ, ಕಣ್ಣಿಗೆ ಕಾಣುವಂಥದ್ದು ಪಾಪಗಳು ನಾವು ನೋಡಬೇಕಾದರೆ ಕಳ್ಳತನ, ಕೊಲೆ, ವ್ಯಭಿಚಾರ, ಈ ರೀತಿಯಾಗಿ ಮೋಸ, ದರೋಡೆ, ವಂಚನೆ, ಇವೆಲ್ಲ ಕಣ್ಣಿಗೆ ಕಾಣುವಂಥದ್ದು. ಇದನ್ನೆಲ್ಲ ನೋಡಿ ಅಯ್ಯೋ ಇದೆಲ್ಲ ಪಾಪ ಎಂಬುದಾಗಿ ಹೇಳುತ್ತೇವೆ. ಸತ್ಯವೇದವು ಕೂಡ ಅದನ್ನೇ ಹೇಳುತ್ತದೆ. ಇದೆಲ್ಲ ಸೈತಾನಿಂದ ಮಾಡಿಕೊಳ್ಳುವಂತಹ ಕಾರ್ಯಗಳು. 2ನೇದಾಗಿ, ಕಣ್ಣಿಗೆ ಕಾಣದೇ ಇರುವಂಥ ವಿಸಿಬಲ್ ಸಿನ್ಸ್ ಆ್ಯಂಡ್ ಇನ್ವಿಸಿಬಲ್ ಸಿನ್ಸ್. ಕಣ್ಣಿಗೆ ಕಾಣದೇ ಇರುವಂತಹ ಪಾಪಗಳು ಕೂಡ ಇದೆ ಪ್ರಿಯರೇ. ಅದು ಏನು? ಮನಸ್ಸಿನಲ್ಲಿಯೇ ಒಬ್ಬರ ಮೇಲೆ ಕೋಪ, ದ್ವೇಷ, ವಂಚನೆ. ಮಾತ್ರವೇ ಅಲ್ಲ, ಕಣ್ಣಿನಿಂದಲೇ ಒಬ್ಬ ಸ್ತ್ರೀಯನ್ನು ಇಚ್ಛೆಯಿಂದ ಮೋಹಿಸುವುದಾದರೆ ಅದು ಕೂಡ ಪಾಪ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ, ಪ್ರತಿ ಮನುಷ್ಯನು ಆ ಪರಸ್ತ್ರೀಯರನ್ನು ನೋಡಿ ಮೋಹಿಸುವ ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ಆಗಲೇ ವ್ಯಭಿಚಾರ ಪಾಪ ಮಾಡಿದ್ದಾನೆ ಎಂಬುದಾಗಿ ವಚನವು ಸ್ಪಷ್ಟವಾಗಿ ಹೇಳುತ್ತದೆ. ಇದೆಲ್ಲ ಕೇಳುತ್ತಾ ಇದ್ದಾರೆ, ಇದೆಲ್ಲ ತುಂಬ ಕಷ್ಟಪ್ಪ, ಇದೆಲ್ಲ ಆಗೋದಿಲ್ಲ ಎಂಬುದಾಗಿ ನೀವು ಹೇಳಬಹುದು. ಪ್ರಿಯರೇ, ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಅದಕ್ಕೆ ಮುಂಚಿತವಾಗಿ ಪಾಪದ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಿಮಗೆ ಒಂದು ವಿವರಣೆ ಕೊಡ್ತಾ ಇದ್ದೇನೆ. ಆಲ್ ದ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ ದಟ್ ಗೋ ಅಗೇನಿಸ್ಟ್ ಟು ದ ವರ್ಡ್ ಆಫ್ ಗಾಡ್, ದ ಟ್ರೂತ್ ವಿಚ್ ಕಾಸ್ ದ ರಿಬೇಲ್ ಅಗೇನಿಸ್ಟ್ ಟು ದ ಸಿನ್ ಇಸ್ ಸಿನ್. ಅಂದರೆ ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಎಲ್ಲ ಕ್ರಿಯೆಗಳು ದೇವರ ವಾಕ್ಯಕ್ಕೆ ವಿರೋಧವಾಗಿ ಇದ್ದರೆ ಅದು ನಮಗೆ ದೇವರಿಗೆ ವಿರೋಧಿಯನ್ನಾಗಿ ಮಾಡುತ್ತದೆ. ದೇವರಿಗೆ ವಿರೋಧಿಯನ್ನಾಗಿ ಮಾಡುವುದು ಪಾಪ. ದೇವರು ಬೆಳಕು, ಕರ್ತನು ಎಂಬುದಾಗಿ ಹೇಳುವಾಗ ಅದಕ್ಕೆ ಒಬ್ಬ ವಿರೋಧಿ ಇದ್ದಾನೆ, ಆಪೋಸಿಟ್ ಇದೆ. ದೇವರು ಅಂತ ಹೇಳುವಾಗ ಅದಕ್ಕೆ ಆಪೋಸಿಟ್ ಇನ್ನೊಂದು ವಿರೋಧ ಅಂದರೆ ಶತ್ರುತ್ವ, ಸೈತಾನ, ಕತ್ತಲೆ. ಹಲ್ಲೆಲೂಯಾ. ದೇವರಿಗೆ ವಿರೋಧವಾದದ್ದು ಒಂದು ನಮ್ಮನ್ನು ನಡೆಸುತ್ತಾ ಇದೆ ಎಂಬುದಾಗಿ ಹೇಳುವುದಾದರೆ ಅದು ನಮಗೆ ಗೊತ್ತಿಲ್ಲದೆ ನಡೆಸುತ್ತಾ ಇದೆ. ಎಲ್ಲರಿಗೂ ಗೊತ್ತು ಇದು ನಾನು ಮಾಡ್ತಾ ಇರುವುದು ತಪ್ಪು, ಪಾಪ ಅಂತ, ಆದರೂ ಮಾಡ್ತಾ ಇದ್ದಾರೆ. ಅವರಲ್ಲ, ಅವರ ಹಿಂದೆ ಒಂದು ಕಾರ್ಯವನ್ನು ನಡೆಸುತ್ತಾ ಇದೆ, ಒಬ್ಬನು ನಡೆಸುತ್ತಾ ಇದ್ದಾನೆ. ಅವನು ಯಾರು? ಸೈತಾನನು. ವಚನವು ಸ್ಪಷ್ಟವಾಗಿ ಹೇಳುತ್ತದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43 ಮತ್ತು 44ನೇ ವಚನದಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾನೆ. ನಾನು ಅದನ್ನು ನಿಮಗೆ ಓದ್ತೀನಿ. ನನ್ನ ಬೋಧನೆಗೆ ಕಿವಿಗೊಡಲಾರದೆ, ಮತ್ತೆ ಹೇಳ್ತೀನಿ, ನನ್ನ ಯೇಸು ಕ್ರಿಸ್ತನ ದೇವರ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ
ಸೈತಾನನು ನಿಮ್ಮ ತಂದೆ, ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನು, ಸತ್ಯವೆಂಬುದು ಅವನಲ್ಲಿ ಇಲ್ಲ, ಸತ್ಯವು ಇಲ್ಲವೇ ಇಲ್ಲ. ಆದಿಯಿಂದಲೂ ಅವನು ಕೊಲೆಗಾರನು ಆಗಿದ್ದಾನೆ. ಹಾಲೆಲೂಯಾ. ಸೈತಾನನ ಒಂದೇ ಒಂದು ಉದ್ದೇಶ ಏನು ಗೊತ್ತಾ ಪ್ರಿಯರೇ? ದೇವರಿಗೆ ವಿರೋಧ ಮಾಡುವುದು, ನಮ್ಮನ್ನು ದೇವರ ವಾಕ್ಯಕ್ಕೆ ವಿರೋಧ ಮಾಡುವುದು, ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಿಸಿ ದೇವರಿಂದ ಅಗ್ಗಲಿಸಿ ಬಿಡುವುದು. ಇದೇ ಅವನು ಮಾಡುವಂತಹ ಕಾರ್ಯ. ಪಾಪವು ಏನನ್ನೆಲ್ಲ ಮಾಡುತ್ತೆ ಅಂತ ನಿಮಗೆ ಹೇಳುತ್ತೇನೆ. ಅದಕ್ಕೆ ಮುಂಚಿತವಾಗಿ ಒಂದು ಸಾಕ್ಷಿಯನ್ನು ಓದುತ್ತೇನೆ, ಒಂದು ಸಾಕ್ಷಿಯನ್ನು ನಿಮಗೆ ಹೇಳುತ್ತೇನೆ. ಎಲ್ಲರಿಗೂ ಇವತ್ತಿನ ದಿವಸದಲ್ಲಿ ಒಬ್ಬೊಬ್ಬ ಮನುಷ್ಯನನ್ನು ಸೈತಾನನು ಯಾವ ರೀತಿಯಾಗಿ ಅವರನ್ನು ನಡೆಸುತ್ತಾ ಇದ್ದಾನೆ ಎಂಬುದಾಗಿ, ಪ್ರಪಂಚವೇ ಅವನ ಆದಿತ್ವದಲ್ಲಿ, ಅವನ ಅಧೀನದಲ್ಲಿ, ಸೈತಾನನ ಅಧೀನದಲ್ಲಿ ಪಾಪಕ್ಕೇ ನಡೆಸುತ್ತಾ ಇದೆ. ಎಲ್ಲೋ ಒಬ್ಬರು ಇಬ್ಬರು ಆಕಾಶದಲ್ಲಿ, ಕತ್ತಲೆ ಆಕಾಶದಲ್ಲಿ ಅಲ್ಲಲ್ಲಿ ನಕ್ಷತ್ರಗಳು ಮಿಂಚುವಾಗೆ ದೇವರ ಮಕ್ಕಳು ಯೇಸು ಕ್ರಿಸ್ತನನ್ನು ಅರಿತುಕೊಂಡು ಸತ್ಯದ ದಾರಿಯಲ್ಲಿ ನಡೀತಾ ಇದ್ದಾರೆ. ಸೈತಾನನ ಮುಖ್ಯ ಒಂದು ಗುರಿ ಏನು ಗೊತ್ತಾ ಪ್ರಿಯರೇ? ಎಲ್ಲ ಲೋಕವೆಲ್ಲ ನನ್ನ ಅಧೀನದಲ್ಲಿದೆ, ನನ್ನ ಆದಿತ್ಯದಲ್ಲಿದೆ, ಆಡಳಿತದಲ್ಲಿದೆ, ಆದ ದೇವರ ಮಕ್ಕಳ ಮೇಲೆ ಒಂದು ಗುರಿ ಇಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ನೋಡುತ್ತಾ ಇದ್ದಾನೆ. ಗಮನದಿಂದ ಕೇಳಿರಿ, ಗಮನದಿಂದ ಕೇಳಿರಿ. ಅನೇಕ ಸತ್ಯಾಂಶಗಳು ನಾನು ನಿಮಗೆ ಹೇಳುತ್ತೇನೆ. ಈ 3 ವಾರಗಳು ನೀವು ನನ್ನೊಟ್ಟಿಗೆ ಇರುವುದಾದರೆ ಅನೇಕ ಕಾರ್ಯಗಳು, ನಿಮಗೆ ರಹಸ್ಯಗಳನ್ನು ಅರಿತುಕೊಳ್ಳುತ್ತೀರಾ ಪಾಪದ ಬಗ್ಗೆ. ನೈಜೀರಿಯಾ ದೇಶದಲ್ಲಿ ಒಬ್ಬ ಮನುಷ್ಯ, ಅವನ ಹೆಸರು ಥಾಮಸ್ ಆಲ್ವಿನ್ ಎಂಬುದಾಗಿ. ಅವನು ಸೈತಾನನ ಒಂದು ಸಭೆಯಲ್ಲಿ 10 ವರ್ಷ ಇದ್ದ. 10 ವರ್ಷ ಇದ್ದು ಅವನು ಸೈತಾನ ಮಾಡುವಂಥ ಸಕಲ ಕ್ರಿಯೆಗಳು ಏನು ಎಂಬುದಾಗಿ ಅರಿತುಕೊಂಡು ಅಲ್ಲಿಂದ ತಪ್ಪಿಸಿಕೊಂಡ ದೇವರ ಮನುಷ್ಯನಾಗಿದ್ದಾನೆ. ಆಗ ಸೈತಾನನ ಅವನು ಹೇಳುವಂತಹ ಅವನ ಚರಿತ್ರೆಯಲ್ಲಿ, ಅವನು ಬರೆದಂಥ ಸಾಕ್ಷಿಯ ಪುಸ್ತಕದಲ್ಲಿ ಓದಿ ನೋಡುವುದಾದರೆ ಅವನು ಹೇಳುವಂಥ ಒಂದೊಂದು ಮಾತುಗಳು ಪ್ರಿಯರೇ, ಸೈತಾನನ ಮುಖ್ಯ ಗುರಿನೇ ದೇವರ ಮಕ್ಕಳನ್ನು ಸತ್ಯವೇದವನ್ನು ಓದುವುದಕ್ಕೆ ಬಿಡುವುದಿಲ್ಲ, ಸಭೆಗೆ ಹೋಗುವುದಕ್ಕೆ ಬಿಡುವುದಿಲ್ಲ, ಪ್ರಾರ್ಥನೆ ಮಾಡುವುದಕ್ಕೆ ಬಿಡುವುದಿಲ್ಲ. ಪ್ರತಿ ಅಟೆಂಪ್ಟ್ಸ್, ಒಂದೊಂದು ದಿನವೂ ಕ್ಷಣವೂ ಅವನು ಅಟೆಂಪ್ಟ್ಸ್ ಮಾಡುತ್ತಾನೆ ಇರುತ್ತಾನೆ, ಹೇಗಾದರೂ ದೇವರಿಂದ ಅಗಲಿಸಬೇಕು ಎಂಬುದಾಗಿ. ಎಚ್ಚರಿಕೆಯಾಗಿ ದೇವರ ಮಾತು ಈಗ ನಿಮ್ಮಲ್ಲಿ ಬರುತ್ತಾ ಇದ್ದೇನೆ. ಸೈತಾನಿಗೆ ಸ್ಥಳ ಕೊಡಬೇಡಿರಿ, ದೇವರನ್ನು ಮೆಚ್ಚಿಸಿರಿ. ಯೇಸು ಕ್ರಿಸ್ತನು ಪ್ರೀತಿಸುತ್ತಾ ಇದ್ದಾನೆ ಪ್ರಿಯರೇ. ಒಂದು ಸಾಕ್ಷಿ ಹೇಳುತ್ತೇನೆ ಪ್ರಿಯರೇ. ಚೆನ್ನೈ ಪಟ್ಟಣದಲ್ಲಿ ಹೇಗೋ ಯಾವಾಗಲೂ ನಡೆದಂಥ ಒಂದು ಕಥೆ ಅಲ್ಲ ಇದು. 2 ವರ್ಷದ ಹಿಂದೆ ಒಬ್ಬ ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಯೌವನಸ್ಥ. ಅವನು ಬಹಳ ಚೆನ್ನಾಗಿ ಓದ್ತಾನೆ, ನೋಡುವುದಕ್ಕೆ ಸುಂದರವಾಗಿದ್ದಾನೆ ಅಂತ 2ನೇ ಮಗ ಅವನ್ನ ತಿರುನೆಲ್ವೇಲಿ ಭಾಗದಲ್ಲಿ ತಮಿಳುನಾಡಿನಲ್ಲಿ ಇದ್ದಂತಹ ಅವರಪ್ಪ ಆ ಮಗನನ್ನು ಚೆನ್ನೈ ಪಟ್ಟಣದಲ್ಲಿ ಬಿಟ್ಟರು. ಚೆನ್ನೈ ಪಟ್ಟಣದಲ್ಲಿ ಓದುವುದಕ್ಕೆ, ವಿದ್ಯಾಭ್ಯಾಸಕ್ಕೆ ಮಾಡುವುದಕ್ಕೆ ಬಿಟ್ಟು ಇವನು ಕೂಡ ಫ್ರೆಂಡ್ಸ್ಗಳ ಜೊತೆ ಚೆನ್ನಾಗಿ ಅವನು ಓದುತ್ತಾ ಇದ್ದ. ಅವರ ಅಪ್ಪ ಒಳ್ಳೆಯ ಸಂಪಾದನೆ ಮಾಡುತ್ತಾ ಇದ್ದದರಿಂದ ಒಳ್ಳೆಯ ಹಣಗಳನ್ನು ಕಳಿಸುತ್ತಾ ಇದ್ದರು. ಅದು ಮಾತ್ರವೇ ಅಲ್ಲ, ಅವರ ಅಣ್ಣನೂ ಕೂಡ ಒಳ್ಳೆಯ ಹಣಗಳನ್ನು ಕಳಿಸುತ್ತಾ ಇದ್ದರು. ಯಾವಾಗ ಹಣಗಳು ಹೆಚ್ಚಾಗಿ ಬರಲು ಪ್ರಾರಂಭಿಸುತ್ತಾ ಇತ್ತೋ ಇವನಲ್ಲಿ ಒಂದು ಮೋಜು ಪ್ರಾರಂಭವಾಯಿತು. ನಾನು ಯಾಕೆ ಈ ರೀತಿಯಾಗಿ ಕುಡಿಯಬಾರದು, ಕುಡಿಕತನವನ್ನು ಬಾರ್ನಲ್ಲಿ ಹೋಗಿ ಅದನ್ನು ಕಲಿತುಕೊಂಡ ಸ್ನೇಹಿತರ ಜೊತೆ, ಫ್ರೆಂಡ್ಸ್ಗಳ ಜೊತೆ. ನಂತರವಾಗಿ ಬೇರೆ ಎಲ್ಲ ಕೆಟ್ಟ ಅಭ್ಯಾಸಗಳು, ಹುಡುಗಿಯರ ಸಹವಾಸ, ಮೋಹಿಸುವಂಥ ವ್ಯಭಿಚಾರ ಪಾಪಗಳಿಗೆ ಎಲ್ಲೋ ಚಿಕ್ಕ ವಯಸ್ಸಿನಲ್ಲಿ 22 ವಯಸ್ಸು ಪ್ರಿಯರೇ, 22 ವಯಸ್ಸಿನಲ್ಲಿ ಎಲ್ಲ ಪಾಪಗಳೊಂದಿಗೆ ಅವನಿಗೆ ನಡೆಸುತ್ತಾ ಇದ್ದ. ಕೊನೆಗೆ ಅವನಿಗೆ ನಡೆದಂಥ ಘಟನೆ ಏನು? ಇದರ ನಿಮಿತ್ತವಾಗಿ ಅವರ ಅಪ್ಪನಿಗೆ ಕೆಲಸ ಹೋಯಿತು, ಅಣ್ಣನಿಗೆ ಕೆಲಸ ಹೋಯಿತು, ದುಡ್ಡುಗಳು ಬರಲು ಸ್ಟಾಪ್ ಆಯಿತು. ಸ್ಟಾಪ್ ಆದ ಮೇಲೆ ಅವನ ಸ್ಥಿತಿ ಅವನಿಂದ ಆಗ್ತಾ ಇಲ್ಲ, ಮುಂದಕ್ಕೆ ಹೋಗುವುದಕ್ಕಾಗ್ತಾ ಇಲ್ಲ. ಅವನು ಕುಡಿದು ಬಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದ, ಬೈತಾ ಇದ್ದರೆ ಕೆಟ್ಟ ಮಾತೆಲ್ಲ ಬೈತಾ ಇದ್ದ, ಎಲ್ಲರನ್ನು ಹೊಡಿತಾ ಇದ್ದ, ದುಷ್ಟ ಮನುಷ್ಯನಾಗಿ ಮಾರ್ಪಟ್ಟ. ಒಂದು ಪಾಪಕ್ಕೆ ಸ್ಥಳ ಕೊಟ್ಟರೆ ಎಲ್ಲ ಪಾಪಗಳು ಬಂದುಬಿಡ್ತು. ಕೊನೆಗೆ ಅಪಾರ್ಟ್ಮೆಂಟನ್ನೇ, PGಯನ್ನೇ ಖಾಲಿ ಮಾಡುವಂತಹ ಒಂದು ಪರಿಸ್ಥಿತಿ. ಬಾಡಿಗೆ ಕಟ್ಟಲಿಲ್ಲ, ಕೈನಲ್ಲಿ ಕಾಸು ಕೂಡ ಇಲ್ಲ. ಚೆನ್ನೈ ಬಸ್ ಸ್ಟ್ಯಾಂಡಿನಲ್ಲಿ ನಿಂತುಕೊಂಡು ಅಳುತ್ತಾ ಇದ್ದಾನೆ, ನನಗೆ ಬೇಕು ಅಂತ. ಏನು ಬೇಕು? ಊಟಕ್ಕಲ್ಲ ಪ್ರಿಯರೇ. ಕೊನೆಗೆ ಅವನು ಡ್ರಗ್ಸ್ಗೆ ಅಡಿಕ್ಟ್ ಆಗಿ, ನನಗೆ ಆ ಮದ್ದು ಬೇಕು ಎಂಬುದಾಗಿ ಯಾರಾದರೂ ಕಾಸು ಕೊಡಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಕಣ್ಣೀರಿನಿಂದ ಭಿಕ್ಷೆ ಬೇಡ್ತಾ ಇದ್ದಾನೆ. ಊಟಕ್ಕಾಗಿ ಅಲ್ಲ, ವಿದ್ಯಾಭ್ಯಾಸಕ್ಕಾಗಿ ಅಲ್ಲ.
ಆ ದುಶ್ಚಟ ಇವನಿಂದ ಬಿಡುವುದಕ್ಕಾಗ್ತಾ ಇಲ್ಲ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ ಎಂಬುದಾಗಿ ಹೇಳುವಂಥಕ್ಕೆ ಒಳ್ಳೆಯ ಉದಾಹರಣೆ ಬೇರೆ ಯಾವಾಗಲೂ ಯಾವುದೋ ಕಾಲದಲ್ಲಿ ನಡೆದಿಲ್ಲ. ಈಗ ನಡೆಯುತ್ತಾ ಇರುವಂಥ ಇವತ್ತಿನ ದಿವಸದಲ್ಲಿ ನಡೆಯುತ್ತಾ ಇರುವಂತಹ ಸನ್ನಿವೇಶವನ್ನೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಅವನು ಅಳುತ್ತಾ ಇದ್ದಾನೆ, ಯಾರಾದರೂ ಕಾಸು ಕೊಡಿ, ಕಾಸು ಕೊಟ್ಟರೆ ಆ ಇಂಜೆಕ್ಷನ್ ಡ್ರಗ್ಸ್ ಹಾಕೋಬೇಕು, ಆ ಗಾಂಜಾ ಹೊಡಿಬೇಕು ಎಂಬುದಾಗಿ. ಸ್ನೇಹಿತರೆಲ್ಲ ಬಿಟ್ಟು ಹೋದರು. ಹಣ ಹೋದ ಮೇಲೆ ಸ್ನೇಹಿತರೆಲ್ಲ ಹೋಯಿತು. ಮಧ್ಯ ಬೀದಿಯಲ್ಲಿ ನಿಂತಿದ್ದಾನೆ, ಮಲಗೋಕ್ಕೂ ಜಾಗ ಇಲ್ಲ, ಊಟಕ್ಕೂ ಜಾಗ ಇಲ್ಲ. ಸೈತಾನ್ ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ ನೋಡಿ ಪ್ರಿಯರೇ. ಪಾಪವು ಪ್ರಾರಂಭದಲ್ಲಿ ಸಿನ್, ಇಟ್ ಈಸ್ ವೆರಿ ಸ್ವೀಟ್ ಇನ್ ದ ಬಿಗಿನಿಂಗ್ ಬಟ್ ಬಿಟರ್ ಇನ್ ದ ಎಂಡ್. ಹಲ್ಲೆಲೂಯಾ. ಕೊನೆಯದಾಗಿ ಪಾಪವು ಪ್ರಾರಂಭದಲ್ಲಿ ಸಿಹಿಯಾಗಿ ಕಂಡಿತು. ಅದರಿಗೆ ಪಾಪಕ್ಕೆ ದಾಸನಾದ ಮೇಲೆ ಪಾಪ ಇವನು ಬಿಡ್ತಾ ಇಲ್ಲ. ಪಾಪದ ಮೇಲೆ ಕಂಟ್ರೋಲ್ ಇಲ್ಲದಂತೆ ಹೋಯಿತು. ಇವತ್ತು ನಾನು ಕುಡಿಬಾರ್ದು ಅಂದರೆ ಕುಡಿಯೋಕೆ ಆಗ್ತಾ ಇಲ್ಲ, ಕುಡಿಯಲೇಬೇಕು. ಆ ಪಾಪದ ಪವರ್ ಎಳೀತಾ ಇದೆ, ಆ ಶಕ್ತಿ ಎಳೀತಾ ಇದೆ. ಇದೇ ಪ್ರಿಯರೇ ನಡೀತಾ ಇರುವುದು. ನಾನು ಒಂದು ಉದಾಹರಣೆ ಕೊಟ್ಟೆ. ಒಬ್ಬೊಬ್ಬರನ್ನು ನೀವು ಕೇಳುವುದಾದರೆ ಒಂದೊಂದು ಉದಾಹರಣೆ ಹೇಳಬಹುದು. ಇವತ್ತು ನಾನು ಬರುತ್ತಾ ಇರುವಂಥ ಸಮಯದಲ್ಲಿ ಕೂಡ ಅನೇಕ ಫೋನ್ ಕಾಲ್ಗಳು. ನನ್ನ ಗಂಡನು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ನನ್ನ ಹೆಂಡತಿ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಕುಟುಂಬ ಒಡೆದೋಗ್ತಾ ಇದೆ, ಪಾಪಕ್ಕೆ ಹೋಗ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು ಇದೆಲ್ಲ? ಸೈತಾನನು. ಸೈತಾನಿಗೆ ನಾವು ಸ್ಥಳ ಕೊಟ್ಟರೆ ಅವನು ನಮ್ಮಲ್ಲಿ ಹೆಚ್ಚಾದ ಆಡಳಿತವನ್ನು ಅವನು ಮಾಡುತ್ತಾನೆ, ದೊರೆತನವನ್ನು ಮಾಡುತ್ತಾನೆ. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನ ಪಕ್ಕದಲ್ಲಿ ನಿಂತು ಕಣ್ಣೀರಿನಿಂದ ಗಾಯ ಹೊಂದಿದ ಕೈಗಳನ್ನು ಚಾಚಿ ನಿಮ್ಮನ್ನು ಬೇಡುತ್ತಾ ಇದ್ದಾನೆ. ಪಾಪ ಮಾಡಬೇಡಿರಿ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ವಚನ ಹೇಳುತ್ತದೆ, ಪಾಪ ಮಾಡುವುದರಿಂದ ಅದು ನಮ್ಮನ್ನು ದೇವರಿಂದ ದೂರಪಡಿಸುತ್ತದೆ. ಆದಾಮ ಅವನು ಪಾಪ ಮಾಡಿದರು. ಅದಕ್ಕೆ ಮುಂಚಿತವಾಗಿ ದೇವರ ಸಂಗಡ ಸುಂದರವಾಗಿ ಸಂತೋಷವಾಗಿ ಎದೆನ್ ತೋಟದಲ್ಲಿದ್ದರು. ಯಾವಾಗ ಪಾಪ ಮಾಡಿದರು ದೇವರಿಂದ ದೂರ ಬಿಟ್ಟು ಹೋದರು. ಆದಾಮನೇ ಎಲ್ಲಿದ್ದೀಯಾ? ದೇವರೇ, ನಾನು ಬೆತ್ತಲೆ ಆಗಿದ್ದೀನಪ್ಪ, ಮರೆಯಾಗಿದ್ದೀನಿ. ಯಾಕೆ ಬೆತ್ತಲೆ ಆಗಿದ್ದೀಯಾ? ನೀನು ಮಾಡಬಾರದು ಎಂಬುದಾಗಿ ಹೇಳಿದ ಪಾಪವನ್ನು ಮಾಡಿಬಿಟ್ಟಿದ್ದೇನೆ ಸ್ವಾಮಿ. ಆದ್ದರಿಂದ ದೇವರನ್ನು ಬಿಟ್ಟು ಹೋದ. ದೇವರು ಕಣ್ಣೀರಿನೊಂದಿಗೆ ವೇದನೆ ಪಟ್ಟರು. ವಚನ ಹೇಳುತ್ತದೆ, ಯೆಶಾಯ ಪ್ರವಾದನೆ ಗ್ರಂಥ 59:2, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ದೂರ ಮಾಡಿದೆ, ನಿಮ್ಮ ಪಾಪಗಳೇ ನಿಮ್ಮ ಪ್ರಾರ್ಥನೆ ಕೇಳಲಾರದಂತೆ ಆತನ ಕಿವಿಯನ್ನು ಮಂದಪಡಿಸಿದೆ. ನಾವು ಪಾಪದಲ್ಲಿ ಇರುವುದಾದರೆ ದೇವರಿಂದ ದೂರವಾಗುತ್ತೇವೆ. ಮಾತ್ರವೇ ಅಲ್ಲ, ಎರಡನೇದಾಗಿ ಪಾಪ ಮಾಡುವುದರಿಂದ ನಾವು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ. ಯೆಶಾಯ ಪ್ರವಾದನೆ ಗ್ರಂಥ 48:22 ಹೇಳುತ್ತದೆ, ದುಷ್ಟನಿಗೆ ಸಮಾಧಾನವೇ ಇಲ್ಲ ಎಂಬುದಾಗಿ. ಮೂರನೇದಾಗಿ, ಪಾಪ ಮಾಡುವುದರಿಂದ ಶಾಪವು ನಿಮ್ಮ ಮೇಲೆ ಬರುತ್ತದೆ. ಪ್ರಿಯರೇ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳುತ್ತದೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದಾದರೆ ಈ ಕೆಳಗಿನ ಎಲ್ಲ ಶಾಪಗಳು ನಿನ್ನ ತಲೆ ಮೇಲೆ ಬಂದು ಬೀಳುತ್ತದೆ, ನಿನ್ನ ಕುಟುಂಬದ ಮೇಲೆ ಬೀಳುತ್ತದೆ. ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದಾದರೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದಾದರೆ 4 ತಲೆಗಳವರೆಗೂ ನಾನು ನಿನ್ನನ್ನು ವಿಚಾರಿಸುವಂಥ ದೇವರು, ಶಾಪ ಮಾಡುವಂಥ ದೇವರೆಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವೇ ಅಲ್ಲ, ಪಾಪ ಮಾಡುವುದರಿಂದ ರೋಗಕ್ಕೊಳಗಾಗುತ್ತೀರಾ. ಮೀಕಾ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 13ನೇ ವಚನ, ನೀವು ನನಗೆ ವಿರೋಧವಾಗಿ ಪಾಪ ಮಾಡಿದ್ದರಿಂದ ನಾನು ನಿಮ್ಮ ಮೇಲೆ ರೋಗವನ್ನು ಬರಮಾಡುವೆನೆಂಬುದಾಗಿ ವಚನ ಹೇಳುತ್ತದೆ. ಮಾತ್ರವೇ ಅಲ್ಲ, ಪಾಪ ಮಾಡುವುದರಿಂದ ಎಲ್ಲ ವಿಧವಾದ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೇವೆ. ಪ್ರಿಯರೇ, ಧರ್ಮೋಪದೇಶ ಕಾಂಡ 28:15 ನೀವು ನನ್ನ ವಾಕ್ಯವನ್ನು ಕೇಳದೆ ಹೋದರೆ ಈ ಎಲ್ಲ ಅಶುಭಗಳು ನಿಮಗೆ ಪ್ರಾಪ್ತವಾಗುತ್ತದೆ. ಹಲ್ಲೆಲೂಯಾ. ಮಾತ್ರವೇ ಅಲ್ಲ, ಕೊನೆಯದಾಗಿ ಪಾಪ ಮಾಡುವುದರಿಂದ ನಮ್ಮಲ್ಲಿ ಸೋಲು. ಕೀರ್ತನೆ ಪುಸ್ತಕ 40ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುತ್ತದೆ, ನನಗೆ ಈ ಪಾಪ ಮಾಡಿದ್ದರಿಂದ ದಿಕ್ಕೇ ತೋರುತ್ತಾ ಇಲ್ಲ ಅಂತ. ಇಂಗ್ಲಿಷ್ ಭಾಷೆಯಲ್ಲಿ ಓದುತ್ತೇವೆ, ಮೈ ಹಾರ್ಟ್ ಫೇಲ್ಸ್ ಇನ್ ಮೀ ಬಿಕಾಸ್ ಆಫ್ ಮೈ ಸಿನ್. ನನ್ನ ಪಾಪ ಮಾಡಿದ್ದರಿಂದ ನಾನು ಸೋತೋಗ್ತಾ ಇದ್ದೇನೆ ಎಂಬುದಾಗಿ. ನಿನ್ನಲ್ಲಿ ಗೆಲುವು ಬರುವುದಿಲ್ಲ, ನಿನ್ನಲ್ಲಿ ಕಾನ್ಫಿಡೆನ್ಸ್ ಬರುವುದಿಲ್ಲ, ನಿನ್ನಲ್ಲಿ ಭರವಸೆ ಬರುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುತ್ತಾ ಇರುವುದರಿಂದ, ಪಾಪ ಮಾಡುತ್ತಾ ಇರುವುದರಿಂದ. ಕೊನೆಯದಾಗಿ ಇನ್ನೊಂದು ಹೇಳುತ್ತೇನೆ, ಪಾಪ ಮಾಡುವುದರ ಮೂಲಕ ನಿನ್ನ ಆತ್ಮವು ಸಾಯುತ್ತದೆ. ಪ್ರಿಯರೇ, ನಿನ್ನ ಆತ್ಮವು ಸಾಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಮಾಡುವಂಥ ಆತ್ಮವೇ ಸಾಯುತ್ತದೆ ಎಂಬುದಾಗಿ ಎಹೆಜ್ಕೇಲನ ಪುಸ್ತಕ 18ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಪಾಪ ಮಾಡುವಂಥ ಆತ್ಮವು ಸಾಯುತ್ತದೆ. ಸಾಯುವುದಂದರೆ ಏನು? ಅದರ ಅರ್ಥ ಗೊತ್ತಿಲ್ಲವ ಪ್ರಿಯರೇ? ಈ ಲೋಕದಲ್ಲಿ ಪಾಪ ಮಾಡುತ್ತಾ 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 ಇರುವುದಾದರೆ, ನಾನು ಒಂದು ಉದಾಹರಣೆ ಹೇಳ್ತೀನಿ. ಯಾವ ರೀತಿಯಾಗಿ ಒಂದು
ಹುಲಿಯನ್ನು, ಒಂದು ದುಷ್ಟ ಮೃಗವನ್ನು, ಸಿಂಹವನ್ನು ನೀವು ಮಾಂಸವನ್ನು ಕೊಟ್ಟು ಕೊಟ್ಟು ತಿನ್ನಿಸಿ ಬೆಳೆಸಬಹುದು. ಕೊನೆಗೆ ಅದು ಮಾಂಸ ಸಿಕ್ಕಲಿಲ್ಲವೆಂದರೆ ನಿಮ್ಮನ್ನೇ ತಿಂದು ಬಿಡುತ್ತದೆ. ಆ ರೀತಿಯಾದಂತಹ ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೇನೆ. ಪಾಪಕ್ಕೆ ನೀವು ದಿನಾ ಪಾಪ ಮಾಡಿ ಮಾಡಿ ಅದು ಆಗುತ್ತಾ ಇದ್ದಾರೆ. ಆ ಪಾಪವೇ ನಿಮ್ಮನ್ನು ನುಂಗಿ ಬಿಡುತ್ತದೆ, ನಿಮ್ಮನ್ನು ಸಾಯಿಸಿ ಬಿಡುತ್ತದೆ. ಯಾರು ಗೊತ್ತಾ ಇದು ಮಾಡುವುದು? ಸೈತಾನನು. ಅವನು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಏನಂತ? ಸೈತಾನನು ಅವನು ಕಳ್ಳನು ಕಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೆ ಬರುತ್ತಾನೆ ಹೊರತು ಇನ್ನಾವುದಕ್ಕೂ ಬರುವುದಿಲ್ಲ. ಅವನ ಮುಖ್ಯ ಉದ್ದೇಶವೇ ಸ್ವಲ್ಪ ಆಡಂಬರ ತೋರಿಸಿ, ಮಾಯೆಯನ್ನು ತೋರಿಸಿ, ನಿಮ್ಮನ್ನು ವಂಚಿಸಿ, ಪಾಪಕ್ಕೊಳಗಾಗಿಸಿ. ಒಂದು ಸಾರಿ ಪಾಪ ಮಾಡಿದ ಮೇಲೆ ಅದು ಸಹಜವಾಗಿ ಪಾಪದಲ್ಲೇ ಮುಳುಗಿ ಹೋಗುವಂತೆ ಮಾಡಿಬಿಡುತ್ತಾನೆ. ಮುಳುಗಿ ಹೋಗುವಂತೆ ಮಾಡಿ ಏನು ಮಾಡ್ತಾನೆ ಪ್ರಿಯರೇ? ಕೊನೆಗೆ ನಿಮ್ಮನ್ನು ಸಾಯಿಸುತ್ತಾನೆ. ನೀವು ಅಂದುಕೊಳ್ಳಬಹುದು ನಾನು ಸತ್ತೋಗ್ತೀನಿ ಅಂತ. ಸತ್ತೋಗ್ತೀನಿ ಅಂದರೆ ಪ್ರಿಯರೇ, ನಿಮ್ಮನ್ನು ಇವತ್ತಿನ ದಿವಸದಲ್ಲಿ ಅನೇಕರು ಸೂಸೈಡ್ ಮಾಡಿಕೊಳ್ತಾ ಇದ್ದಾರೆ. ಯಾಕೆ ಸೂಸೈಡ್ ಮಾಡಿಕೊಳ್ತಾರೆ? ಜೀವನದಲ್ಲಿ ಸೋಲು, ಈ ಜೀವನದ ಸಮಸ್ಯೆಯಿಂದ ಮೇಲಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ. ಪ್ರೀತಿಯಿಂದ ಅನೇಕರ ಹುಡುಗಿಯರು ಯೌವನಸ್ಥರು ಪ್ರೀತಿಯನ್ನು ಮಾಡಿ ಆ ಪ್ರೀತಿಗೆ ಸೋಲಾಗಿ, ಪ್ರೀತಿಯಿಂದ ಮೋಸ ಹೋಗಿ ತನ್ನ ಜೀವನವನ್ನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಸಾಲದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡುವಂಥ? ಅನೇಕರು ಇದೆಲ್ಲ ಮಾಡಿಬಿಟ್ಟು ದೇವರಿಗೆ ಕಣ್ಣಿಲ್ಲ, ದೇವರು ನಮಗೆ ಕರುಣೆ ಇಲ್ಲ, ಇಂತಹ ದೇವರ ಮೇಲೆ ಬೈಯುವಂಥವರಾಗಿದ್ದಾರೆ ಪ್ರಿಯರೇ. ಇಲ್ಲ, ಯೇಸುವಿನ ನಾಮದಲ್ಲಿ ನಿಮಗೆ ಹೇಳುತ್ತಾ ಇದ್ದೇನೆ, ಸೈತಾನನು ನಿಮ್ಮನ್ನು ವಂಚಿಸಿ, ಮಾಯೆಯನ್ನು ತೋರಿಸಿ ನಿಮಗೆ ಪಾಪಕ್ಕೆ ಎಳೆದುಕೊಂಡು ಹೋಗಿ ನಿಮ್ಮನ್ನು ಆತ್ಮಹತ್ಯೆಗೆ ಪಡಿಸುತ್ತಾನೆ. ಒಂದು ವೇಳೆ ನೀವು ಅಂದುಕೊಳ್ಳಬಹುದು, ಒಬ್ಬ ಸಹೋದರಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಬ್ರದರ್, ಇವತ್ತು ನಾನು ಸತ್ತೋಗ್ತೀನಿ, ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಸತ್ತೋಗಿದ್ರೆ ನಿನ್ನ ಸಮಸ್ಯೆ ಮುಗಿಯಿತು ಅಂದ್ಕೊಂಡಿದ್ದೀಯಾ? ಇನ್ನೂ ಜಾಸ್ತಿ ಆಗುತ್ತೆ ನಿನ್ನ ಸಮಸ್ಯೆ, ಇನ್ನೂ ಜಾಸ್ತಿ ಆಗುತ್ತೆ. ನೀವು ಅಂದುಕೊಳ್ಳಬಹುದು, ಇದನ್ನು ಕೇಳುತ್ತಾ ಇರುವಂಥ ನನ್ನ ಪ್ರೀತಿಯ ಸಹೋದರಿಯೇ, ನೀವು ಆತ್ಮಹತ್ಯೆ ಮಾಡಿಕೊಂಡರೆ ಅಲ್ಲಿಗೆ ನಿಮ್ಮ ಕತೆ ಮುಗಿದೋಗೋದಿಲ್ಲ, ನರಕಕ್ಕೆ ಹೋಗ್ತೀರಾ. ಅಲ್ಲಿ ಇನ್ನೂ ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತೆ, ಹಿಂಸೆಗಳು ಹೆಚ್ಚಾಗುತ್ತೆ. ಸೈತಾನ ಅಷ್ಟು ಸಾಮಾನ್ಯವಾದವನಲ್ಲ. ತನ್ನ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ನಿಮ್ಮನ್ನು ಕಿರುಕುಳಪಡಿಸುತ್ತಾನೆ ಹೊರತು ನಿಮಗೆ ಶಾಂತಿ ಸಮಾಧಾನದ ಇಲ್ಲವೇ ಇಲ್ಲ. ಮರೆಯಬೇಡಿರಿ, ಸೂಸೈಡ್ ಮಾಡಿಕೊಳ್ಳಬೇಡಿರಿ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿರಿ, ಪಾಪವನ್ನು ಬಿಡಿರಿ. ಅದು ಸೈತಾನದಿಂದ ಬಂದಂಥ ಕಾರ್ಯ. ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ಆತನ ಕಾಯುತ್ತಾ ಇದ್ದಾನೆ. ಪ್ರಿಯರೇ, ವಚನವು ಹೇಳುತ್ತದೆ, ಯೇಸು ಕ್ರಿಸ್ತನನ್ನು ನಂಬಿರಿ. ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿ ನನ್ನ ಬಳಿಯಲ್ಲಿ ಕಣ್ಣೀರಿನಿಂದ ಕೇಳಿಕೊಂಡ್ರು. ಪ್ರಿಯರೇ, ನನ್ನ ಜನರ ಪಾಪದಲ್ಲಿದ್ದ ಸಾಯ್ತಾ ಇದ್ದಾನೆ. ಮಗನೇ, ನನ್ನ ಮಕ್ಕಳಿಗಾಗಿ ನೀನು ಈ ವಾಕ್ಯವನ್ನು ಹೇಳಿಕೊಡು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 26ನೇ ವಚನ ಎಲ್ಲರಿಗೂ ಗೊತ್ತಿರುವಂಥ ವಚನ. 18ನೇ ವಚನ ಎಲ್ಲರಿಗೂ ಗೊತ್ತಿರುವಂಥ ವಚನವೇನು? ಈಗೋ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ಕೆಟ್ಟು ಹೋಗದು, ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂದೇ ಕೊಟ್ಟನು. ಮಾತ್ರವೇ ಅಲ್ಲ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನದಲ್ಲಿ, ನನ್ನನ್ನು ನೀವು ನಂಬದೇ ಹೋದರೆ ಪಾಪಗಳಲ್ಲೇ ಸಾಯುವಿರಿ ಎಂಬುದಾಗಿ. ಯೇಸು ಕ್ರಿಸ್ತನನ್ನು ನಂಬಿರಿ. ಕೊನೆಯದಾಗಿ ಒಂದೇ ಒಂದು ವಚನವನ್ನು ನಿಮಗೆ ಓದುತ್ತೇನೆ. ಪಾಪದ ಸಂಬಳ ಮರಣ, ಕ್ರಿಸ್ತ ಯೇಸುವಿನ ವರವೋ ನಿತ್ಯ ಜೀವ. ಯೇಸು ಸ್ವಾಮಿ ಈಗೋ ನಿನ್ನ ಮುಂದೆ ಕಾಯ್ತಾ ಇದ್ದಾನೆ. ಕಣ್ಣುಗಳನ್ನು ಮುಚ್ಚಿ ನನಗೋಸ್ಕರವಾಗಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಒಳ್ಳೆಯ ತಂದೆಯಾದ ದೇವರೇ, ಇಂದು ಅನೇಕರು ಪಾಪದಲ್ಲಿ ಮುಳುಗಿದ್ದಾರೆ ಸ್ವಾಮಿ. ದೇವರೇ, ಪಾಪ ಅವರನ್ನು ಆಡಳಿತ ಮಾಡುತ್ತಾ ಇದೆ, ಸೈತಾನನ ಅವರನ್ನು ಆಡಳಿತ ಮಾಡುತ್ತಾ ಇದ್ದಾನೆ. ಅದರಿಂದ ಬಿಡುಗಡೆಯೇ ಇಲ್ಲ ಎಂಬುದಾಗಿ ದೇವರೇ ಅವರು ಕೇಳಿಕೊಂಡಿದ್ದಾರೆ. ಯೇಸು ಸ್ವಾಮಿ, ಅವರನ್ನು ಮುಟ್ಟಿರಿ, ಅವರ ಕಣ್ಣೀರನ್ನು ಒರೆಸಿರಿ, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ಇದು ಪಾಪವನ್ನು ನಡೆಸುತ್ತಾ ಇರುವುದು ಸೈತಾನನೇ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಮನಸ್ಸಿನ ಕಣ್ಣುಗಳನ್ನು ತೆರೆಯಿರಿ ಸ್ವಾಮಿ. ನಿಮ್ಮ ವಚನ ವಾಕ್ಯದ ಮೂಲಕವಾಗಿ ಇನ್ನು ಮೇಲೆ ಪಾಪವನ್ನು ಬಿಟ್ಟು ಯೇಸು ಸ್ವಾಮಿ ನಿಮಗೆ ನಿತ್ಯ ಜೀವವನ್ನು ಕೊಡಲು, ಪರಲೋಕ ಮೋಕ್ಷವನ್ನು ಕೊಡಲು ಆತನು ಕಾಯುತ್ತಾ ಇದ್ದಾನೆ ಎಂಬುದಾಗಿ ನಿಮ್ಮ ಬಳಿಗೆ ಬರಲಿ ಸ್ವಾಮಿ. ಒಬ್ಬೊಬ್ಬರನ್ನು ಮುಟ್ಟಿರಿ, ಒಬ್ಬೊಬ್ಬರ ಮೇಲೆ ನಿಮ್ಮ ಕೃಪೆ, ನಿಮ್ಮ ಶಕ್ತಿ, ನಿಮ್ಮ ಪವಿತ್ರಾತ್ಮನ ಬಲ ಇರಲಿಯಲಿ. ರೋಗದಿಂದ ಬಿಡುಗಡೆ ಆಗಲಿ, ಶಾಪದಿಂದ ಬಿಡುಗಡೆ ಆಗಲಿ, ಪಾಪದಿಂದ ಬಿಡುಗಡೆ ಆಗಲಿ, ಸೈತಾನ ಕ್ರಿಯೆಗಳ ಬಿಟ್ಟು ಹೋಗಲಿ ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ಹೊಂದಿಕೊಳ್ಳಲಿ. ಅವರೊಬ್ಬೊಬ್ಬರಿಗೆ ಬಿಡುಗಡೆ ಉಂಟಾಗಲಿ. ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ
ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಸುವಂಥ ಒಳ್ಳೆಯ ತಂದೆಯಾದ ನನ್ನ ದೇವರೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಮತ್ತೆ ನಿಮಗೆ ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನಮಗೆ ತಿಳಿಯಪಡಿಸಿರಿ, ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.